ಓಂ ಶಕ್ತಿ. ಭಕ್ತಾದಿಗಳಲ್ಲಿ ವಿನಂತಿ. ಮೊದಲೇ ಹೇಳಿದ ಹಾಗೆ ಸೆಪ್ಟೆಂಬರ್ 22ನೇ ತಾರೀಕಿಂದ ಅಕ್ಟೋಬರ್ 1ನೇ ತಾರೀಕುವರೆಗೂ ನವರಾತ್ರಿ ಮಹೋತ್ಸವ ನಡೀತಾ ಇರುತ್ತೆ. ಪ್ರತಿದಿನ ನವಾಕ್ಷರಿ ಹೋಮದ ಜೊತೆಗೆ ಮೊದಲನೇ ದಿನ ಕಾಮ್ಯ ಹೋಮವಾಗಿ ಮಹಾಗಣಪತಿ ಸಹಸ್ರನಾಮ ಹೋಮ ಇರುತ್ತೆ, ಎಲ್ಲ ವಿಘ್ನ ನಿವಾರಣೆಗೋಸ್ಕರವಾಗಿ. ಎರಡನೇ ದಿನ ಮಂಗಳವಾರ ಆದ್ದರಿಂದ ಸುಬ್ರಹ್ಮಣ್ಯ ಸ್ವಾಮಿ ಪ್ರೀತಿಗಾಗಿ ಯಾರಿಗೆ ಪುತ್ರ ಸಂತಾನವಿಲ್ಲವೋ, ಯಾರಿಗೆ ಸಂತಾನವಿಲ್ಲವೋ, ಯಾರಿಗೆ ಶತ್ರುಬಾಧೆಗಳು ಅಧಿಕವಾಗಿದೆಯೋ, ಯಾರಿಗೆ ಆರೋಗ್ಯದಲ್ಲಿ ತೊಂದರೆ ಇದೆಯೋ ಅವರೆಲ್ಲರೂ ಸುಬ್ರಹ್ಮಣ್ಯ ಶತ್ರು ಸಂಹಾರ ಹೋಮದಲ್ಲಿ ಪಾಲ್ಗೊಂಡ್ರೆ ಅವ್ರಿಗೆ ಅದೆಲ್ಲ ನಿವಾರಣೆ ಆಗುತ್ತೆ. ಮೂರನೇ ದಿನ ಬುಧವಾರವಾದ್ದರಿಂದ ಸುದರ್ಶನ ನಾರಸಿಂಹ ಹೋಮ ಇರುತ್ತೆ. ಸರ್ವದಾ ರಕ್ಷಣೆಯಾಗಿ ನಿಮ್ಮ ಕುಟುಂಬನ ಕಾಪಾಡ್ತಾನೆ ಸುದರ್ಶನ ನಾರಸಿಂಹ. ನಾಲ್ಕನೇ ದಿನ ವಾರಾಹಿ ಮಹಾಹೋಮ ನಡೆಯುತ್ತೆ. ಯಾವುದೇ ರೀತಿಯಾದಂತಹ ಮಾಟ ಮಂತ್ರಗಳು ಮಾಡಿಸಿದ್ರೆ, ದೃಷ್ಟಿಬಾಧೆಗಳಿದ್ದರೆ ಅದೆಲ್ಲ ನಿವಾರಣೆ ಆಗುತ್ತೆ. ಐದನೇ ದಿನ ಪ್ರಪ್ರಥಮ ಬಾರಿಗೆ ನಮ್ಮ ದೇವಸ್ಥಾನದಲ್ಲಿ 1108 ಕಮಲ ಪುಷ್ಪಗಳಿಂದ ಶ್ರೀ ಸೂಕ್ತ ಸಂಪುಟಿತ ಪರಾಶಕ್ತಿ ಹೋಮ ನಡೆಯುತ್ತೆ. ದಯವಿಟ್ಟು ಇದರಲ್ಲಿ ಎಲ್ಲರೂ ಭಾಗಿಯಾಗಬೇಕಾಗಿ ಪ್ರಾರ್ಥನೆ ಮಾಡ್ಕೊತೀವಿ. ಇದು ಬಹಳ ವಿಶೇಷವಾದಂಥ ಹೋಮ. ಈ ವರ್ಷದಲ್ಲಿ ನಡ್ತಾ ಇರ್ತಕ್ಕಂಥ ವಿಶೇಷ ಹೋಮಗಳಲ್ಲಿ ಇದು ಒಂದು. ಆರನೇ ದಿನ ಶನಿವಾರ. ಆ ಶನಿವಾರದ ದಿನ ಪಂಚಮುಖಿ ಆಂಜನೇಯ ಸ್ವಾಮಿ ಹೋಮ ಇರುತ್ತೆ. ಏಳನೇ ದಿನ ಚಂಡಿ ಹೋಮ. ಭಾನುವಾರ ಆದ್ದರಿಂದ ಚಂಡಿ ಹೋಮ ಇರುತ್ತೆ. ವೀಕೆಂಡ್ ಅನ್ನೋದ್ರಿಂದ ಎಲ್ಲರೂ ಈ ಚಂಡಿ ಹೋಮದಲ್ಲಿ ಭಾಗವಹಿಸಿ. ಎಂಟನೇ ದಿನ ಶಂಖಾಭಿಷೇಕ ಇರುತ್ತೆ, 108 ಶಂಖಾಭಿಷೇಕ. ಅದಾದ ಮೇಲಿಂದ ದುರ್ಗಾ ಹೋಮದ ಜೊತೆ ಭುವನೇಶ್ವರಿ ಹೋಮ ಇರುತ್ತೆ, ಲಲಿತಾ ಸಹಸ್ರನಾಮ ಭುವನೇಶ್ವರಿ ಹೋಮ ಇರುತ್ತೆ. 9ನೇ ದಿನ ಮಕ್ಕಳಿಗೆ ಸದ್ವಿದ್ಯೆಗಳು ಪ್ರಾಪ್ತಿಯಾಗಲಿ ಅನ್ನೋದಕ್ಕೋಸ್ಕರವಾಗಿ ನೀಲ ಸರಸ್ವತಿ ಹೋಮ ನಡೆಯುತ್ತೆ. 10ನೇ ದಿನ ಮಹಾಚಂಡಿ ಹೋಮ ನಡೆಯುತ್ತೆ. ಇದರ ಮಧ್ಯದಲ್ಲಿ ಶನಿವಾರದ ದಿನ ಮಧ್ಯಾಹ್ನ 3 ಗಂಟೆಯಿಂದ 5 ಗಂಟೆ ಒಳಗಡೆ ಲಲಿತಾ ಸಹಸ್ರನಾಮ ಕುಂಕುಮ ಲಕ್ಷಾರ್ಚನ. ಎಲ್ಲ ಸ್ತ್ರೀಯರು ಪುರುಷರು ಇದರಲ್ಲಿ ಭಾಗವಹಿಸ್ಬೋದು. ನೀವೇ ಕುಂಕುಮಾರ್ಚನೆ ಮಾಡಬಹುದು ಶ್ರೀಚಕ್ರಕ್ಕೆ. ಆದ್ದರಿಂದ ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪರಾಶಕ್ತಿ ಅನುಗ್ರಹವನ್ನು ಪಡೆದುಕೋಬೇಕಾಗಿ ಪ್ರಾರ್ಥನೆ ಮಾಡ್ತಾಯಿದ್ವಿ. ವಿಜಯದಶಮಿ ದಿನ ವಿದ್ಯಾರಂಭ, ಅಕ್ಷರಾಭ್ಯಾಸ. ಯಾರಿಗೆ ಮಕ್ಕಳಿಗೆ 3 ವರ್ಷ ತುಂಬಿದೆಯೋ ಅಂಥ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಲ್ಲವಾದರೆ ಅಕ್ಷರಾಭ್ಯಾಸವನ್ನು ಮಾಡ್ಬೋದು. ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ ತನಕ ಒಂದು ಇರುತ್ತೆ. ಸಾಯಂಕಾಲ 6:15 7:15 ತನಕ ಒಂದು ಬ್ಯಾಚ್ ಇರುತ್ತೆ. ದಯವಿಟ್ಟು ಎಲ್ಲರೂ ಇದರಲ್ಲಿ ಪಾಲ್ಗೊಳ್ಬೇಕಾಗಿ ಪ್ರಾರ್ಥನೆ ಮಾಡ್ತೀವಿ. ಓಂ ಶಕ್ತಿ.